ಏನ್ ಸರ್, ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ ನಿಮ್ಗೆ? ನಮ್ಮಂತವ್ರ ಕಷ್ಟ ಯಾವತ್ತಾನೆ ಅರ್ಥ ಆಗುತ್ತೆ. ನನ್ಗೆ ನನ್ ಮಗುನೇ ಮುಖ್ಯ. ನಾನ್ ಹೋಗ್ತೀನಿ. ನೋಡಿ ಸರ್, ಹೆಣ್ಮಕ್ಳನ್ನ ಆಫೀಸ್ ಒಳಗಡೆ ಬಿಟ್ಕೊಳ್ಳೋದೇ ದೊಡ್ಡ ಸಾಧನೆ. ಅಂತದ್ರಲ್ಲಿ ಇವ್ರು ಹೇಳ್ದಂಗೆಲ್ಲ ಕೇಳ್ತಾ ಇದ್ರೆ ಆಗುತ್ತಾ ಸರ್? ಅಲ್ಲ ರೀ, ಒಂದು ಹೆಣ್ಣಾಗಿ ಇಷ್ಟು ಬೇರೆನಾ ಇವ್ರಿಗೆ? ಸರ್, ಹೆಣ್ಣು ಅಂತ ಅಷ್ಟೊಂದು ಕಡೆಗಣಿಸ್ಬೇಡಿ. ನಮ್ಗಿಂತ 100 ಪಟ್ಟು ನೋವು ತಿನ್ನೋ ಶಕ್ತಿ ಅವ್ರಿಗಿದೆ. ನಾವು ಹುಟ್ಟಿ ಬೆಳೆದು ಏನಾದ್ರೂ ಗಳಿಸೋಕೆ ಅಂತ ಹೋರಾಟ ಮಾಡಿದ್ರೆ ಅವರು ಹುಟ್ಟಾನೆ ಹೋರಾಟ ಮಾಡೋರು. ಅವರ ಹುಟ್ಟೆ ಒಂದು ಹೋರಾಟ ಸರ್. ಅದಕ್ಕೆ ಅವ್ರನ್ನ ನಾವು ನಡೆ ನುಡಿ ಸಂಸ್ಕೃತಿ ಅನ್ನೋ ಹೆಸರಲ್ಲಿ ಬಂಧಿಸ್ಬಿಟ್ಟು ಅಡಿಗೆ ಮನೆಯಲ್ಲಿ ಇರ್ತಿರೋದು. ಅವ್ರಿಗಿರೋ ಶಕ್ತಿಗೆ ಅವ್ರಿಗೇನಾದ್ರೂ ಶಿಕ್ಷಣ ಅಧಿಕಾರ ಸಿಕ್ಬಿಟ್ರೆ ನಮ್ಗೆಲ್ಲ ಅಷ್ಟೇ, ನಾವು ಮೂಲೆ ಸೇರ್ಕೊಳ್ಬೇಕಾಗತ್ತೆ. ಅದ್ ಸರಿ, ನಾವು ವರ್ಕರ್ಸ್ ಗಳಿಗೆ ಏನು ಬೆನಿಫಿಟ್ಸ್ ಕೊಡದೇ ಇದ್ರೆ ಅವರು ಗುಂಪು ಕೊಟ್ಕೊಂಡು ಹೋರಾಟ ಮಾಡಲ್ವೇನ್ರಿ? ನೀವ್ ಒಳ್ಳೆ, ನಾವು ಅವರಿಗೆಲ್ಲ ಬರೀ ಊಟ ಕೊಟ್ಟೆ ದಿನ ಪೂರ್ತಿ ಕೆಲಸ ಮಾಡಿಸ್ಕೊಳ್ತಾ ಇದ್ವಿ ಸರ್. ನೀವ್ ಬಂದ್ಮೇಲೆನೆ ಸಂಬಳ ಅಂತ ಕೊಡ್ತಾ ಇರೋದು. ಅದು ಕೊಡೋದೇ ಹೆಚ್ಚು. ಇನ್ನು ಬೆನಿಫಿಟ್ ಬೇರೆ ಕೊಡ್ಬೇಕಾ? ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಹೋರಾಟ ಮಾಡ್ಬೇಕು ಅಂದ್ರೆ ಸಂಘಟನೆ ಮಾಡ್ಬೇಕು. ಸಂಘಟನೆ ಆಗ್ಬೇಕು ಅಂದ್ರೆ ಧೈರ್ಯ ಬೇಕು. ಏನು ಇಲ್ದೇ ಇರೋರಿಗೆ ಧೈರ್ಯ ಬರ್ಬೇಕು. ನಿಮ್ಮಂತವ್ರು ನಮ್ ಕಂಪ್ನಿ ಬೇಕು. ಗುಡ್ ಜಾಬ್. ಹೇಳ್ರಿ. ಇವತ್ತು ನಮ್ ಮಗಳನ್ನ ನೋಡಕ್ಕೆ ಆ ಗಂಡಿ ಮನೆಯವ್ರು ಬರ್ತಾವ್ರೆ. ಹೋಗಿ ಅವಳನ್ನ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡೋಗು. ಏನ್ರಿ, ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನು ಚಿಕ್ಕ ಮಗು ಅದು. ಪ್ರಪಂಚ ಏನು ಅಂತಾನೆ ಗೊತ್ತಿಲ್ಲ ಪಾಪ ಅದಕ್ಕೆ. ಇವಾಗ ಯಾಕ್ರಿ ಇದೆಲ್ಲ? ಅವಳ ಶಾಲೆಗಂತೂ ಕಳಿಸ್ಲಿಲ್ಲ. ಬುದ್ಧಿ ಬರೋವರೆಗೂ ನಮ್ ಜೊತೆಲಾದ್ರೂ ಇರ್ಲಿ ಬಿಡಿ. ಅಮ್ಮ ಅಮ್ಮ, ನಂಗೆಲ್ಲೂ ಕಳಿಸ್ಬೇಡ, ನಾನು ನಿನ್ ಜೊತೆನೆ ಇರ್ತೀನಿ. ಹೇಯ್, ಸುಮ್ನಿರ್ತೀಯ ಹೆಂಗೆ? ಹೆಣ್ಮಕ್ಳಿಗೆ ಬುದ್ಧಿ ಬಂದಷ್ಟು ನಮ್ಗೆ ಸಮಸ್ಯೆ. ಅವ್ರು ಯಾವತ್ತಿದ್ರು ಹೊರಗಡೆ ಹೋಗೋರು. ಹೆಣ್ಮಕ್ಳು ಮನೇಲಿದ್ರೆ ಸೆರಗಲ್ ಕೆಂಡ ಕಟ್ಕೊಂಡಂಗೆ. ನಿಂಗ್ ಗೊತ್ತಾಗಲ್ಲ, ಹೋಗು. ಅಲ್ಲ ರೀ, ಇಲ್ಲಿ ಕೇಳಿ. ಏನ್ ಕೇಳೋದು? ಮನೆ ಜವಾಬ್ದಾರಿ ಹೊತ್ಕೊಂಡ್ ನಡೆಸ್ತಿರೋ ನಾನು. ನಂಗ್ ಗೊತ್ತು ಯಾವಾಗ ಏನ್ ಮಾಡ್ಬೇಕು ಅಂತ. ಬಾಯಿ ಮುಚ್ಕೊಂಡ್ ನಾನು ಹೇಳ್ದಷ್ಟು ಕೇಳು. ಅವ್ರು ಬರೋ ಹೊತ್ತಿಗೆ ಅವಳಿಗೆ ಅಲಂಕಾರ ಮಾಡೋಗು.